ಲೋಕವು ಅದರ ವ್ಯಾಮೋಹವು ಗತಿಸಿ ಹೋಗುವುದು. ಯವನನು ಬರೆದಂತಹ ಮೊದಲನೆಯ ಪತ್ರ 2ನೇ ಅಧ್ಯಾಯ 17ನೇ ವಾಕ್ಯ ದೇವರ ಪರಿಶುದ್ಧ ವಾಕ್ಯ. ಕರ್ತನಲ್ಲಿ ನನ್ನೊಲವಿನ ಪ್ರಿಯರೇ, ಲೋಕದ ಸಂಬಂಧವಾದ ದೈಹಿಕ ದುರಿಚ್ಛೆ, ನಮ್ಮ ಕಣ್ಣಿನ ಕಾಮುಕತೆ, ಐಶ್ವರ್ಯದ ಅಹಂಭಾವ, ಇಂಥವು ಯಾವುವು ದೇವರಿಂದ ಬಂದಂತವಲ್ಲ. ಇವೆಲ್ಲ ಈ ಲೋಕದಿಂದಲೇ ಬಂದಂತವು. ಅತಿಯಾದ ವ್ಯಾಮೋಹ, ನಾನು ನನ್ನದು ನನ್ನವರು ಎಂಬ ವ್ಯಾಮೋಹ, ಅತಿಯಾದಂತಹ ಆಸೆ ಬೇಗ ನಿರಾಸೆಗೆ ಕಾರಣವಾಗುತ್ತದಲ್ಲವೇ? ಪ್ರಿಯರೇ, ಈ ಸಂದರ್ಭದಲ್ಲಿ ಒಂದು ಹಳೆಯ ಜನಪ್ರಿಯ ಕನ್ನಡ ಜನಪದ ಗೀತೆ ಜ್ಞಾಪಕವಾಗುತ್ತಿದೆ. ಯಾಕೆ ಬಡದಾಡ್ತಿ ತಮ್ಮ ಮಾಯ ನೆಚ್ಚಿ, ಸಂಸಾರ ನೆಚ್ಚಿ, ನೀ ಹೋಗೋ ದಾರಿಯೇ ತಮ್ಮ ಕಣ್ಣ ಮುಚ್ಚಿ ಅಣ್ಣ ಮುಚ್ಚಿ. ಹೆಂಡ್ರು ಮಕ್ಕಳಿರುವರು ತಮ್ಮ ಎಲ್ಲಿ ತನಕ ಇದ್ರೆ ತಿನ್ನೋ ತನಕ, ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ ಬದುಕಿ ಬೆಳೆಯೋ ತನಕ, ಹಣ ಹೆಣ್ಣು ಹೊಣ್ಣು ಮಣ್ಣು ನನ್ನದು ಎಲ್ಲಿ ತನಕ, ನಿನ್ನ ಕೊರಳಿಗೆ ಕುಣಿಕೆ ಬಿಡೋ ತನಕ, ಸತ್ತಾಗ ಬರುವರು ತಮ್ಮ ಹುಳಿ ತನಕ, ಮಣ್ಣು ಮುಚ್ಚೋ ತನಕ. ಅಷ್ಟೇ ಅಲ್ಲವೇ ಮನುಷ್ಯನ ಜೀವನ? ಈ ಲೌಕಿಕವಾದ ಸಂತೆಯ ಜೀವನಕ್ಕಿಂತ ದೈವಿಕ ಭರಿತವಾದಂತಹ ಒಬ್ಬ ಸಂತನ ಜೀವನ ಪಾವನವಲ್ಲವೇ? ಪ್ರಾರ್ಥಿಸೋಣ. ಲೋಕವು ದೈಹಿಕ ಸುಖಕ್ಕಾಗಿ ಹಂಬಲವನ್ನು, ನಾವು ನೋಡುವ ಎಲ್ಲದಕ್ಕೂ ಹಂಬಲವನ್ನು ಮತ್ತು ನಮ್ಮ ಸಾಧನೆಗಳು ಮತ್ತು ಆಸ್ತಿಗಳಲ್ಲಿ ಹೆಮ್ಮೆಯನ್ನು ಮಾತ್ರ ನೀಡುತ್ತದೆ. ಶಾಶ್ವತವಲ್ಲದ ಅಥವಾ ಮುಖ್ಯವಲ್ಲದ ವಿಷಯಗಳನ್ನ ಬೆನ್ನಟ್ಟಿ ನಮ್ಮ ಸಮಯವನ್ನ ವ್ಯರ್ಥ ಮಾಡಿಕೊಳ್ಳುತ್ತಿದ್ದೇವಲ್ಲವೇ? ಕ್ರಿಸ್ತ ಯೇಸುವಿನಲ್ಲಿ ಬೆಳಗಿದಂತಹ ಆ ನೈಜ ದೈವಿಕ ಗುಣವು ನಮ್ಮ ಜೀವನದಲ್ಲೂ ಬೆಳಗಲಿ ಎಂದು ದಯಾಪರನಾದಂತ ದೇವರಲ್ಲಿ ಪ್ರಾರ್ಥಿಸೋಣವೇ? ನಿತ್ಯಕ್ಕೂ ಸದಾ ಜೀವಿಸುವಂತ ದೇವರೇ, ನಿನಗೆ ಸ್ತುತಿಯು ಸ್ತೋತ್ರವು ಘನವು ಮಹಿಮೆಯು ಎಂದೆಂದಿಗೂ ಸಲ್ಲಲಿ. ಆಮೆನ್.